ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿರುವ ಕೆ.ಎಚ್. ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿಯಾಗಲಿರುವ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವುದರ ಜೊತೆಗೆ ಅವರಿಗೆ ನೀರಾವರಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಖಾತೆಯನ್ನು ಕೊಡಬೇಕು ಎಂದು ವಿಜಯಪುರ ಟೌನ್ ಕಾಂಗ್ರೆಸ್ ಮುಖಂಡರು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಒತ್ತಾಯಿಸಿದರು. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ 2 ಬಾರಿ ಮಂತ್ರಿಗಳಾಗಿ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿ ಕೆಲಸ ಮಾಡಿರುವ ಅವರು ಅಪಾರವಾದ ರಾಜಕೀಯ ಅನುಭವ ಹೊಂದಿರುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವರ ರಾಜಕೀಯ ಅನುಭವವನ್ನು ಪಕ್ಷ ಬಳಕೆ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಂ. ಸತೀಶ್ ಕುಮಾರ್, ಸದಸ್ಯರಾದ ವಿ. ನಂದಕುಮಾರ್, ಮಾಜಿ ಸದಸ್ಯರಾದ ಸಂಪತ್ ಕುಮಾರ್, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಎಂ. ವೀರಣ್ಣ, ಪುರಸಭೆ ಮಾಜಿ ಸದಸ್ಯರಾದ ಎನ್. ಮುನಿಚಿನ್ನಪ್ಪ, ಮುಖಂಡರಾದ ಕೆ. ಎಂ. ಮಧು, ಆರ್. ಮುನಿರಾಜು, ಆರ್. ಎಂ. ಸಿಟಿ ಮಂಜುನಾಥ್, ನಂಜಣ್ಣ, ವಿನಯ್ ಮುಂತಾದವರು ಹಾಜರಿದ್ದರು. ಶ್ರೀಯುತ ಕೆ.ಎಚ್. ಮುನಿಯಪ್ಪನವರು 7 ಬಾರಿ ಕೋಲಾರ ಕ್ಷೇತ್ರದ ಸಂಸದರಾಗಿ ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ನೀಡಿ ಕೇಂದ್ರ ಸರ್ಕಾರದಲ್ಲಿ 4 ಹುದ್ದೆಗಳನ್ನು ಅನುಭವಿಸಿ ಅಲ್ಲಿಯೂ ಸಹ ಒಳ್ಳೆಯ ಒಂದು ಹೆಸರನ್ನು ತೆಗೆದುಕೊಂಡು ಉತ್ತಮವಾದಂಥ ತಮ್ಮ ಕೊಟ್ಟಿರ್ತಕ್ಕಂಥ ಖಾತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಈಗ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಾಗೂ ದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರತಕ್ಕಂತಹ ಹಾಗೂ ಈಗ ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾಗಿ ಉತ್ತಮವಾದಂಥ ಸುಧಾರಣೆಗಳನ್ನು ತಂದು, ಅಂದರೆ ಅಕ್ಕಿನೇ ಸಿಗಲ್ಲ ಅಂತಂದರು ಅಂಥ ಕಷ್ಟಕಾಲದಲ್ಲೂ ಸಹ ಉತ್ತಮವಾದಂಥ ಸೇವೆಯನ್ನು ಜನಗಳಿಗೆ ಕೊಟ್ಟು ಸರಿಯಾದ ಸಮಯಕ್ಕೆ ರೇಷನ್ನು ಬಡವರಿಗೆ ಸಿಗುವಂಥ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೂ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಯನ್ನು ವಹಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಒಂದು ಮಾದರಿಯನ್ನಾಗಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ. ಹಾಗೂ ಎಲ್ಲ ಜನಾಂಗದವರಿಗೂ ಇವರು ಬೇಕಾಗಿರ್ತಾರೆ. ಅಂಥ ಒಂದು ಕೆ.ಎಚ್. ಮುನಿಯಪ್ಪನವರು ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದು, ಹಾಗೂ ಒಂದು ಪಾರ್ಟಿ ಅಂದರೆ ಕೆ.ಎಚ್. ಮುನಿಯಪ್ಪ ಪಾರ್ಟಿಯಲ್ಲಿ ಹಿರಿಯರ ಮಾತನ್ನು ಯಾವತ್ತೂ ತೆಗೆದಾಕದೆ ಅವರು ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಕೆಲಸಗಳನ್ನು ಉತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಶ್ರೀಯುತ ಕೆ.ಎಚ್. ಮುನಿಯಪ್ಪಣ್ಣನವರಿಗೆ ಈಗ ಏನು ಸರ್ಕಾರ ರಚನೆ ಆಗ್ತದೆ ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಉತ್ತಮವಾದಂಥ ಖಾತೆಯನ್ನು ಅವರಿಗೆ ನೀಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿಜಯಪುರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಪಕ್ಷದ ಹಿರಿಯರನ್ನು ಕೇಳಿಕೊಳ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ, ದೇಶದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಲ್ಲಿ, ಹಾಗೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರಲ್ಲಿ, ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ಬಳಿ ನಮ್ಮ ಒಂದು ಮನವಿ, ವಿಜಯಪುರ ಟೌನ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಬೇಡಿಕೆ, ಈಗಾಗಲೇ ನಮ್ಮ ಟೌನಿನ ಕಾಂಗ್ರೆಸ್ ಮುಖಂಡರು ಹೇಳಿರುವಂತೆ ಹಿರಿಯರಾದಂಥ ಕೆ.ಎಚ್. ಮುನಿಯಪ್ಪನವರು ಇಡೀ ದೇಶದಲ್ಲೇ ಹರಿಜನ ಸಮಾಜದಲ್ಲಿ, ಗಿರಿಜನ ಸಮಾಜದಲ್ಲಿ ತುಂಬ ಎತ್ತರದ ಒಂದು ಸ್ಥಾನದಲ್ಲಿ ಅವರಿದ್ದಾರೆ. ಅವರ ಒಂದು ಹಿರಿತನಕ್ಕೆ, ಅವರ ಒಂದು ಅನುಭವಕ್ಕೆ ತಕ್ಕಾದಂಥ ಅಧಿಕಾರ ಅವರಿಗೆ ಈಗಾಗಲೇ ಸಿಗಬೇಕಾಗಿತ್ತು. ಅದೃಷ್ಟವಶಾತ್ ದೇವನಹಳ್ಳಿ ತಾಲೂಕಲ್ಲಿ ಅವರು ಶಾಸಕರಾದ ಮೇಲೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಈಗಾಗಲೇ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಒಂದು 300 ಕೋಟಿ ರೂಪಾಯಿ ಯೋಜನೆಗಳನ್ನು ಅವರ ಮುಂದೆಗಡೆ ಸಾಲಾಗಿ ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಬದಲಾವಣೆಯಿಂದಾಗಿ ಈಗ ಅವರಿಗೆ ಇನ್ನೂ ಒಂದು ಉನ್ನತ ಮಟ್ಟದ ಒಂದು ಪದವಿ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ದೇವನಹಳ್ಳಿ ತಾಲೂಕಿನ ಕಾರ್ಯಕರ್ತರ ಬೇಡಿಕೆ ಆಗಿದೆ. ಎಲ್ಲರಿಗೂ ಗೊತ್ತಿರುವಂತೆ ದೊಡ್ಡಬಳ್ಳಾಪುರದಲ್ಲಿ ಜಾಲಪ್ಪನವರು ಸುಮಾರು 20 ವರ್ಷಗಳ ಕಾಲ ಮಂತ್ರಿಯಾಗಿದ್ದರು. ಹೊಸಕೋಟೆ ತಾಲೂಕಿನಲ್ಲಿ ಬಚ್ಚೇಗೌಡರ ಆದಿಯಾಗಿ ಅವರು ದೀರ್ಘಾವಧಿ ಮಂತ್ರಿಗಳಾಗಿದ್ದರು. ದೇವನಹಳ್ಳಿ ತಾಲೂಕು ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಯಾರೂ ಇಲ್ಲಿ ಮಂತ್ರಿಗಳೇ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಕೆ.ಎಚ್. ಮುನಿಯಪ್ಪನವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಕೇವಲ ಬಹಳ ಕಡಿಮೆ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ AICC ವರಿಷ್ಠರು
ರಾಜ್ಯದ ವರಿಷ್ಠರು ಅವರ ಅನುಭವವನ್ನು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾಗಿದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಬರಪೀಡಿತ ಜಿಲ್ಲೆಗಳಾದಂಥ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದ ನೀರಾವರಿ ಒಂದು ಬೇಡಿಕೆ ಇದೆ. ಆ ಒಂದು ನೀರಾವರಿ ಬೇಡಿಕೆ ಈ ರೈತರ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಅವರಿಗೆ ಬೃಹತ್ ನೀರಾವರಿ ಖಾತೆ ಹಾಗೂ ಲೋಕೋಪಯೋಗಿ ಖಾತೆ ಅಂತ 2 ಜಂಟಿ ಖಾತೆಗಳನ್ನು ಕೊಟ್ಟು ಕರ್ನಾಟಕ ಸರ್ಕಾರದಲ್ಲಿ ಅವರನ್ನ ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಿದರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಸಾರ್ವಜನಿಕರಿಗೆ, ನಾಯಕರಿಗೆ ಒಂದು ಖುಷಿ ಸಿಗ್ತಕ್ಕಂಥ ಒಂದು ಕೆಲಸ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಎಲ್ಲ ನಮ್ಮ AICC ವರಿಷ್ಠರು KH ಮುನಿಯಪ್ಪನವರಿಗೆ ಈಗಾಗಲೇ ನಮ್ಮ ನಾಯಕರು ಕೇಳಿರುವಂತೆ ಉಪಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಇಂಥ ಬೃಹತ್ ಖಾತೆಗಳನ್ನು ಕೊಟ್ಟು ಈ ಭಾಗದ ಜನರ ಬೇಡಿಕೆಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಈಡೇರಿಸಬೇಕು ಅಂತೇಳಿ ನಮ್ಮ ದೇವನಹಳ್ಳಿ ತಾಲೂಕು ಜನತೆಯ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.